ನಿದ್ರಿಸಲು ಹೋದ ಅವಳಿಗೆ ನಿದ್ರೆ ದೂರದ ಮಾತು. ತನ್ನ ಮದುವೆಗೆ ಸ್ವಲ್ಪ ದಿನದ ಹಿಂದಿನ ಘಟನೆಯ ಯೋಚನೆಗೆ ಜಾರಿದಳು. ಅಂದು ಅವಳ ಫೈನಲ್ ಇಯರ್ MCom ಎಕ್ಸಾಮ್ ಅನೌನ್ಸ್ ಆದ ದಿನ. ಅವರ ಅಮ್ಮ ಫೋನ್ ಮಾಡಿ ಈಗಿನಿಂದ ಈಗಲೇ ಊರಿಗೆ ಹೊರಟು ಬಾ, ತುಂಬ ಎಮರ್ಜೆನ್ಸಿ ಎಂದು ಕಾಲ್ ಕಟ್ ಮಾಡಿದರು. ಇವಳ ಒಂದು ಮಾತು ಕೂಡ ಅವರು ಕೇಳಿಸಿಕೊಳ್ಳಲಿಲ್ಲ. ಮತ್ತೆ ಕರೆ ಮಾಡಿದರೆ ಫೋನ್ ರಿಸೀವ್ ಮಾಡಲೇ ಇಲ್ಲ. ಇವಳು ಗಾಬರಿಯಾಗಿ ಊರಿಗೆ ಹೊರಡಲು ಸಿದ್ಧಳಾದಳು. ಅವಳ ಸ್ನೇಹಿತೆ ವಿನೀತಾ, ಏನಾಗಿರಲ್ಲ ದ್ವಿತಿ, ಭಯಪಡದೆ ಹೋಗಿ ಬಾ ಎಂದು ಧೈರ್ಯ ತುಂಬಿ ಕಳುಹಿಸಿದಳು. ರಾತ್ರಿ ಬೆಂಗಳೂರಿನಿಂದ ಹೊರಟ ಅವಳು ಬೆಳಗಿನ ಜಾವ 6 ಗಂಟೆಗೆ ಅವಳ ಊರಾದ ಮಂಗಳೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ರಾಮಾಪುರ ತಲುಪಿದಳು. ಕರೆದುಕೊಂಡು ಹೋಗಲು ಅವಳ ಅಣ್ಣ ವೃಷಾಂಕ್ ಬಂದಿದ್ದ. ದ್ವಿತಿ ಪುಟ, ಪ್ರಯಾಣ ಆರಾಮಾಗಿತ್ತಾ? ಬೆಂಗಳೂರಿನಲ್ಲಿ ಏನು ತೊಂದರೆ ಇಲ್ಲ ಅಲ್ವಾ? ಋಷ್, ಏನೂ ತೊಂದರೆ ಇಲ್ಲ, ನಾನು ಆರಾಮು. ನನ್ನ ಬಿಡು, ಬೇಗ ಬಾ ಅಂತ ಯಾಕೆ ಗಾಬರಿನಲ್ಲಿ ಫೋನ್ ಮಾಡಿದ್ದು? ಎಲ್ಲ ಆರಾಮು ತಾನೇ? ಎಲ್ಲ ಆರಾಮ್, ನೀನು ಹೇಳು ಪುಟ. ಬಸ್ ಸ್ಟಾಪ್ನಿಂದ ಇವರ ಮನೆಗೆ ಕೇವಲ 10 ನಿಮಿಷದ ದಾರಿ. ಇವಳು ಮಾತನಾಡಿಕೊಂಡು 10 ನಿಮಿಷದ ದಾರಿಯನ್ನು 20 ನಿಮಿಷಕ್ಕೆ ತಲುಪಿದರು. ಅವರ ಅಣ್ಣನಿಗೆ ತಲೆನೋವು ಬಂತು ಅನ್ಸುತ್ತೆ, ಪಾಪ. ಆ ಪುಟ್ಟ, ನೋಡು ಮನೆ ಬಂತು, ಬಾ ಒಳಗಡೆ ಹೋಗಿ ಮಾತಾಡೋಣ. ಬಾಗಿಲಲ್ಲೇ ಇದ್ದ ಅವಳ ಅಮ್ಮ, ಸಾಕು ಎಷ್ಟು ಮಾತು, ಹೋಗಿ ಸ್ನಾನ ಮಾಡಿ ಬಾ, ತಿಂಡಿ ತಿನ್ನುವೆ. ಅಯ್ಯೋ ಡಾರ್ಲಿಂಗ್, ಹೇಗಿದೆಯಾ ನೀನು? ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ದು ನೀನು ಎಂದು ಅವರ ಕೆನ್ನೆ ಹಿಂಡಿದಳು. ಅವಳ ತಲೆಗೆ ಮುಟಕಿ, ಎಲ್ಲಾನು ನಿನಗೆ ಇಲ್ಲೇ ಹೇಳಬೇಕಾ? ಹೋಗು ಸ್ನಾನ ಮಾಡಿ ಬಾ. ಸರಿ ಡಾರ್ಲಿಂಗ್ ಎಂದು ಸ್ನಾನ ಮಾಡಲು ತೆರಳಿದಳು ದ್ವಿತಿ. ಅಮ್ಮ, ನಾನು ಬಂದು ತುಂಬ ಸಮಯ ಆಯಿತು. ಅಪ್ಪ ಕಾಣ್ತಿಲ್ಲ, ಎಲ್ಲಿ ಅವರು? ರೂಮ್ನಲ್ಲಿ ಮಲಗಿದ್ದಾರೆ, ಬಾ ನಿಂಗೆ ತಿಂಡಿ ಕೊಡ್ತೀನಿ. ಯಾಕೆ? ಅಪ್ಪ ಇನ್ನೂ ಮಲಗಿದ್ದಾರಾ? ಹುಷಾರಿಲ್ವಾ ಅಮ್ಮ? ಅವ್ರು ಯಾವತ್ತೂ ಇಷ್ಟೊತ್ತು ಮಲಗಿದ್ದೇ ಇಲ್ಲ ಅಲ್ವಾ ಅಮ್ಮ? ಅದು ದ್ವಿತಿ, ಅಪ್ಪಂಗೆ ಎದೆ ನೋವು ಕಾಣಿಸಿತು ಮೊನ್ನೆ, ನಿನಗೆ ಹೇಳಬೇಡ ಅಂದರು. ಆದರೂ ಅವ್ರಿಗೆ ಗೊತ್ತಿಲ್ಲದೆ ನಿನ್ನೆ ಮಧ್ಯಾಹ್ನ ಅಮ್ಮ ನಿನಗೆ ಫೋನ್ ಮಾಡಿದ್ದು. ನೀನು ಗಾಬರಿ ಆಗಬೇಡ, ಅಪ್ಪ ಹುಷಾರಾಗಿದ್ದಾರೆ ಈಗ. ಕಣ್ಣು ಕೆಂಪಗೆ ಮಾಡಿಕೊಂಡು ಅವರ ಅಮ್ಮ ಅಣ್ಣನಿಗೆ ಒಂದು ಲುಕ್ ಕೊಟ್ಟು ಅವರ ಅಪ್ಪನ ರೂಮಿಗೆ ಹೋದಳು. ಅವಳನ್ನು ನೋಡಿದ ಅವರ ಅಪ್ಪ, ಪುಟ್ಟ ಇವಾಗ ಬಂದ, ಬಾ. ಪ್ರಯಾಣ ತೊಂದರೆ ಆಗಲಿಲ್ಲ ಅಲ್ವಾ? ನಿನ್ನಮ್ಮನಿಗೆ ಹೇಳಿದೆ, ಅವಳಿಗೆ ಹೇಳಬೇಡ, ಸುಮ್ಮನೆ ಗಾಬರಿ ಆಗ್ತಾಳೆ ಅಂತ. ಆದರೂ ನಿನಗೆ ಹೇಳೇ ಬಿಟ್ಟಿದ್ದಾಳೆ. ಇಷ್ಟು ಪುಟ್ಟ ವಿಷಯನ ನೋಡು ಹೇಗೆ ಬಂದಿದ್ದೀಯಾ. ಒಳ್ಳೇದಾಯಿತು ಕಂದ ನೀನು ಬಂದಿದ್ದು. ನಾನೇ ಇವತ್ತು ನಿನಗೆ ಫೋನ್ ಮಾಡಿ ಬರೋದಕ್ಕೆ ಹೇಳೋಣ ಅಂತ ಇದ್ದೆ. ಅಪ್ಪ, ನೀವು ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ, ಮಲ್ಕೊಳ್ಳಿ. ನಾನು ಇಲ್ಲೇ ಇರ್ತೀನಿ, ಸ್ವಲ್ಪ ದಿನ ಮಾತಾಡೋಣ, ಸರಿನಾ? ಆದರೆ ಕಂದ, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು, ತುಂಬ ಮುಖ್ಯವಾದ ವಿಷಯ. ಈಗಲೇ ಮಾತಾಡಿದರೆ ತುಂಬ ಒಳ್ಳೆಯದು ಅನಿಸುತ್ತೆ ಕಣೋ. ಸರಿ ಹೇಳಿಯಪ್ಪ, ಏನು ವಿಷಯ? ಅದು ಅದು ಏನಂದರೆ ಪುಟ್ಟ. ಸಂಕೋಚ ಯಾಕೆ ಅಪ್ಪ ನನ್ನ ಹತ್ತಿರ ಹೇಳೋಕ್ಕೆ? ಅದೇನು ಅಂತ ಹೇಳಿ. ಪುಟ್ಟ, ನಿನಗೆ ಮದುವೆ ಮಾಡಬೇಕು ಅಂತ ಇದ್ದೀವಿ. ಅಪ್ಪ, ಏನು ಹೇಳ್ತಾ ಇದ್ದೀರಾ? ಮದುವೆನಾ? ಅದು ಇಷ್ಟು ಬೇಗ? ಬೇಡ ಅಪ್ಪ, ನಾನು ಇಷ್ಟು ಬೇಗ ಮದುವೆ ಆಗಲ್ಲ. ಇನ್ನೊಂದು ತಿಂಗಳಲ್ಲಿ ನನಗೆ ಎಕ್ಸಾಮ್ ಇದೆಯಪ್ಪ, ಪ್ಲೀಸ್. ಪುಟ್ಟ, ನಾನು ಸಾಯೋಕ್ಕೆ ಮುಂಚೆ ನಿನ್ನ ಮದುವೆ ನೋಡಬೇಕು ಅಂತ ಆಸೆ. ಅಪ್ಪ ಪ್ಲೀಸ್, ಸಾಯೋ ಮಾತಾಡಬೇಡಿ. ಇವಾಗೇನು, ನನ್ನ ಮದುವೆಗೆ ಒಪ್ಕೋಬೇಕು ಅಲ್ವಾ? ಆಯಿತು, ನಿಮ್ಮ ಇಷ್ಟ. ಪ್ಲೀಸ್, ಸಾಯೋ ಮಾತು ನಿಮ್ಮ ಬಾಯಲ್ಲಿ ಬರಬಾರ್ದು. ಸರಿ ಪುಟ್ಟ, ನೀನು ಒಪ್ಕೊಂಡೆ ಅಲ್ವಾ? ಇನ್ನು ನಾನು ಹುಷಾರಾಗ್ತೀನಿ ಅಂದು ಅವಳ ತಲೆ ಸವರಿ ಕಣ್ಣೀರು ಒರೆಸಿಕೊಂಡರು. ದ್ವಿತಿ ಪುಟ್ಟ, ಹುಡುಗನ ಬಗ್ಗೆ ಕೇಳೋದಿಲ್ವಾ? ನೀನೇನ ಅಣ್ಣ ನೋಡಿರೋದು? ಹಾಗಾದರೆ ಪರವಾಗಿಲ್ಲ ಬಿಡು, ತಿಳ್ಕೊಳ್ಳೋ ಅವಶ್ಯಕತೆ ನಂಗೆ ಬರೋದಿಲ್ಲ. ಹೇ ಪುಟ್ಟ, ಒಂದು ಸಲ ನಾನು ಆ ಹುಡುಗನ ನೋಡಿ ನನ್ನ ತಂಗಿಗೆ ಸರಿಯಾದ ಜೋಡಿ ಅಂದ್ಕೊಂಡೆ, ತುಂಬ ಇಷ್ಟ ಆಗಿತ್ತು. ಆಮೇಲೆ ಅವನ್ನ ನಾನು ನೋಡಿರಲಿಲ್ಲ. ಆದರೆ ಇವಾಗ ಅವರೇ ನಮ್ಮ ಸಂಬಂಧನ ಕೇಳ್ಕೊಂಡು ಬಂದವರೆ. ತುಂಬ ಒಳ್ಳೆಯವರು, ಶ್ರೀಮಂತರು, ಆದರೂ ಚೂರು ಜಂಬ ಇಲ್ಲ, ಆಡಂಬರ ಇಲ್ಲ, ತುಂಬ ಸಂಸ್ಕಾರ ತುಂಬಿದ ಮನೆತನ. ನಿನ್ನ ಅಲ್ಲಿ ಚೆನ್ನಾಗಿ ನೋಡ್ಕೋತಾರೆ. ಸರಿ ಸರಿ, ಬಾಯಿ ಸಿಹಿ ಮಾಡ್ಕೊಳ್ಳಿ ಎಂದು ಅವರ ಅಮ್ಮ ಎಲ್ಲರಿಗೂ ಸಿಹಿ ಹಂಚಿ ಅವಳ ತಲೆ ಸವರಿ ದೇವರಿಗೆ ತುಪ್ಪದ ದೀಪ ಹಚ್ಚಲು ಹೋದರು. ಎಲ್ಲರ ಖುಷಿ ನೋಡಿ ಇವಳು ಖುಷಿಪಟ್ಟಳು. ಋಷ್, ನಿನ್ನ ಜೊತೆ ಮಾತನಾಡಬೇಕು.
ಬಾ ಎಂದು ಮನೆ ಹಿಂದೆ ಇರುವ ಹಿತ್ತಲಿಗೆ ಹೋದಳು. ಹಿಂದೆ ಬಂದ ಅವಳ ಅಣ್ಣ, ಹೇಳು ಪುಟ್ಟ, ಏನು ಅಂದಾಗ, ನಿಮ್ಮ ಇಷ್ಟದ ಹಾಗೆ ಮದುವೆ ಆಗ್ತೀನಿ, ಆದರೆ ಮದುವೆ ಆದಮೇಲೆ ನನ್ನ ಇಷ್ಟದ ಹಾಗೆ ನನ್ನ ಬಿಡಬೇಕು, ಅದು ಇದು ಅಂತ ಹೇಳೋ ಹಾಗಿಲ್ಲ. ಪುಟ್ಟ, ಈ ಥರ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಮದುವೆ ಆಗ್ತೀನಿ ಆದರೆ ಜೊತೇಲಿ ಇರಲ್ಲ ಅಂತನಾ? ಹೇಳು, ನಿನ್ನೆ ಕೇಳ್ತಾ ಇರೋದು, ಹೇಳು ಅದ್ವಿತಿ ಎಂದು ಕಿರುಚಿದ. ಆದರೆ ಇವಳೋ ಮಹಾನ್ ಮೊಂಡಿ. ಅವನ ಕಿರುಚುವಿಕೆಗೆ ಹೆದರದೆ ಕಣ್ಣು ಕೆಂಪಗೆ ಮಾಡಿಕೊಂಡು ಅವನ ಕಡೆ ನೋಡಿದಳು. ಅಷ್ಟೇ, ಅವನು ಗಪ್ಚುಪ್. ನಾನು ಪೂರ್ತಿ ಹೇಳೋದು ಕೇಳು, ಮದುವೆ ಆಗ್ತೀನಿ, ಅವನ ಜೊತೆನೇ ಇರ್ತೀನಿ, ಹಾಗಂತ ನನ್ನ ಆಸೆ ಕನಸು ಎಲ್ಲನೂ ಬಿಟ್ಟಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯಿತು ಅನಿಸುತ್ತೆ ಅಲ್ವಾ? ಸರಿ, ಚೆನ್ನಾಗಿ ಅರ್ಥ ಆಯಿತು. ಭಾವ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು. ಅದಾದ 10 ದಿನದಲ್ಲೇ ಆತುರಾತುರವಾಗಿ ಮದುವೆ ಆಯಿತು. ಮುಂದಿನ ಭಾಗಗಳಿಗಾಗಿ ಮಾತನಾಡದ ಮಾತುಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.